ಕೋಲಾರ ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ಮಾವು ಬೆಳೆಗಾರರ ಒಂದು ಸಹಾಯಕ್ಕಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ PDPS ಸ್ಕೀಮನ್ನು ಜಾರಿಗೆ ತಂದಿರೋದು ತಮಗೆಲ್ಲ ಗೊತ್ತಿದೆ. ಈ PDPS ಜಾರಿಗೆ ತಂದ ನಂತರದಲ್ಲಿ ಈಗಾಗಲೇ ಏನು ನಾವು ಪ್ರಾರಂಭದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ದು ಸುಮಾರು 12,551 ರೈತರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಆ ಪ್ರಕಾರ ಇಲ್ಲಿ ಏನಾಗಿದೆ, ಏನು ನಾವು ಮಾವುಗೆ ಅವರಿಂದ ಖರೀದಿ ಮಾಡ್ತೀವಿ, ಆ ಖರೀದಿಗೆ ಒಂದು ಗರಿಷ್ಠವಾದ ಮಿತಿಯನ್ನ ಹೇರಿರ್ತಾರೆ. ಆ ಗರಿಷ್ಠವಾದ ಮಿತಿ ಎಷ್ಟಪ್ಪ ಅಂತಂದ್ರೆ 1,30,30,000 ಮೆಟ್ರಿಕ್ ಟನ್. ಸೊ ಈಗಾಗಲೇ ಆ 1,30,30,000 ಮೆಟ್ರಿಕ್ ಟನ್ ಅದು ಸಂಪೂರ್ಣವಾಗಿ ಪೂರೈಕೆ ಆಗಿರೋದ್ರಿಂದ, ಅಂದ್ರೆ ರಿಜಿಸ್ಟ್ರೇಷನ್ ಪ್ರಕಾರ ಅದಷ್ಟು ಕೂಡ ಮಿತಿ ಅದು ತಲುಪಿರೋದ್ರಿಂದ ರಿಜಿಸ್ಟ್ರೇಷನ್ ಅನ್ನ ಆಟೋಮೆಟಿಕ್ ಆಗಿ ಅದನ್ನ ನಿಲ್ಲಿಸಲಾಗಿದೆ. ಯಾಕೆಂದ್ರೆ ಸಿಸ್ಟಮ್ ಹಾಗೆ ತಗೊಳ್ಳುತ್ತೆ. ನೀವು ಕೇಳ್ಬೋದು ನನಗೆ, ಯಾಕೆಂದ್ರೆ ಈಗ 1,30,30,000 ಮೆಟ್ರಿಕ್ ಟನ್ ಹೇಗೆ ಮಾಡಿದ್ದಾರೆ ಅಂದ್ರೆ, ಕೇಂದ್ರ ಸರ್ಕಾರದವರು ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ಅಂತ, ಅಂದ್ರೆ ಮಧ್ಯಪ್ರವೇಶ, ಮಾರುಕಟ್ಟೆ ಮಧ್ಯಪ್ರವೇಶ ಅಡಿನಲ್ಲಿ 25% ಮಾತ್ರ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ಒಟ್ಟು 5,20,000 ಟನ್ನಲ್ಲಿ ಅವರು 25% ತಕೊಂಡ್ರೆ 1,30,30,000 ಟನ್ ಬರ್ತದೆ. ಸೊ 1,30,30,000 ಟನ್ನು ಈಗಾಗಲೇ ಅದು ಆ ಮಿತಿ ಹತ್ರ ತಲುಪಿರೋದ್ರಿಂದ ರಿಜಿಸ್ಟ್ರೇಷನ್ ನಿಲ್ಲಿಸಿದ್ದಾರೆ. ಆದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಇನ್ನಷ್ಟು ರೈತರುಗಳು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ತತ್ಕ್ಷಣವೇ ನಾವು ಸರ್ಕಾರದ ಗಮನಕ್ಕೆ ಪ್ರಪೋಸಲ್ ಕಳಿಸ್ಕೊಟ್ಟು, ನಮ್ಮ ರಾಜ್ಯ ಸರ್ಕಾರದವರು ಕೂಡ ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ನ ಕಳಿಸ್ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದವರು ಈ ಬಗ್ಗೆ ಈಗಾಗಲೇ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ನಂತರ ಕೂಡ ಕೇಂದ್ರ ಸರ್ಕಾರಕ್ಕೆ ಮತ್ತೊಮ್ಮೆ ರಾಜ್ಯ ಸರ್ಕಾರದಿಂದ ಪತ್ರ ವ್ಯವಹಾರ ಮಾಡಲಾಗಿದೆ. ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಮತ್ತು ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಕೂಡ ಕೇಂದ್ರ ಸರ್ಕಾರದ ಅಧಿಕಾರಿಗಳ ಜೊತೆಯಲ್ಲಿ ಮಾತುಕತೆ ಆಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಅನುಮತಿ ದೊರಕದ ಹಿನ್ನೆಲೆಯಲ್ಲಿ ನಾವು ಆ ರಿಜಿಸ್ಟ್ರೇಷನ್ ಅನ್ನ ಎಕ್ಸ್ಟೆಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟ ತಕ್ಷಣ ರಿಜಿಸ್ಟ್ರೇಷನ್ ನಾವು ಮಾಡಲಿಕ್ಕೆ ಮುಂದುವರಿಸಲಿಕ್ಕೆ ಸಾಧ್ಯವಾಗ್ತದೆ. ಇದುವರೆಗೆ ಏನು ಈಗ 12,551 ರೈತರು ಅಂತ ನಾನು ನಿಮ್ಗೆ ಹೇಳಿದೆ. ಈಗ ರೈತರು ಬಂದು ಮಂಡಿನಲ್ಲಿ ಅವರು ಮಾವಿನಕಾಯಿನ ಹಾಕಿ ಹೋಗಿದಾರಲ್ಲ, ಅವರೆಲ್ಲರೂ ಬಿಲ್ ತಂದು ಕೊಡ್ತಾರೆ. ಆ ಬಿಲ್ ತಂದು ಕೊಟ್ಟಿದ್ನ ನಾವು ರೆಮ್ಸ್ ಪೋರ್ಟಲ್ ಅಂತಿದೆ, ಆ ರೆಮ್ಸ್ ಪೋರ್ಟಲ್ ನಲ್ಲಿ ನಾವು ಎಂಟ್ರಿ ಮಾಡ್ತೀವಿ. ಇದುವರೆಗೆ 7,800 ರೈತರು, 7,826 ಜನ ರೈತರು ನಮಗೆ ಬಿಲ್ಗಳು ತಂದು ಕೊಟ್ಟಿದ್ದಾರೆ. ಈ ಬಿಲ್ಗಳು ತಂದು ಕೊಟ್ಟಾಗ ನಾವು ಅಂದಾಜು ಲೆಕ್ಕ ಹಾಕಿದ್ರೆ ಒಟ್ಟು ಎಷ್ಟು ಮಾವನ್ನ ಖರೀದಿ ಮಾಡಿದೀವಿ ಅಂತ ಲೆಕ್ಕ ಹಾಕಿದ್ರೆ ಸುಮಾರು 85,000 ಟನ್ ಅಷ್ಟು ಬರ್ತಾ ಇದೆ. ಇನ್ನೊಂದಷ್ಟು 4,000 ರೈತರುಗಳು ಇನ್ನು ಬಿಲ್ ತಂದು ಕೊಡಬೇಕಾಗಿದೆ. ಹಾಗಾಗಿ ನಾವು ರೈತರಲ್ಲಿ ಕೇಳ್ಕೊತೀವಿ, ಈಗಾಗಲೇ ತಾವು ಮಾವಿನಕಾಯಿಯನ್ನ ಮಂಡಿಗೆ ಕೊಟ್ಟಿದ್ದೀರಿ, ತಾವು ಬಿಲ್ಲನ್ನ ತಕ್ಷಣವೇ ನಮ್ಮ APMC ನಲ್ಲಿ ಕೊಡಬೇಕು. ಪೂರ್ತಿ ಬಿಲ್ ಬಂದ ನಂತರ ನಮ್ಗೆ ಗೊತ್ತಾಗತ್ತೆ ಎಷ್ಟು ಆ ಮಿತಿ ಇಟ್ಟಿದೈತಲ್ಲ 1.3 1,30,30,000 ಮಿತಿ ನಾವು ತಲುಪಿದೀವಿ ಅಂತ ಗೊತ್ತಾಗ್ತದೆ. ಬಟ್ ಇದುವರೆಗೆ ನಮ್ಮ ಲೆಕ್ಕದ ಪ್ರಕಾರ 85,000 ಟನ್ ಅಷ್ಟು ಮಾವು ಪ್ರೊಕ್ಯೂರ್ ಆಗಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಈ ರೆಮ್ಸ್ ಪೋರ್ಟಲ್ ಆದ್ಮೇಲೆ ಅದು NEML ಹೋಗುತ್ತೆ, ಪುಷ್ ಆಗುತ್ತೆ. NEML ನಲ್ಲಿ ಅವರು ಅದನ್ನ ಮತ್ತೆ ವೆರಿಫೈ ಮಾಡಿ ಪೇಮೆಂಟ್ಗೆ ವ್ಯವಸ್ಥೆ ಮಾಡ್ತಾರೆ. ಕೇಂದ್ರ ಸರ್ಕಾರದವರು ಅನುಮತಿ ಕೊಟ್ರೆ ನಾವು ನಮ್ಮ ಜಿಲ್ಲೆಯ ಏನು ಈಗ ನಿಂತಿದೆ ಅಥವಾ ರಿಜಿಸ್ಟ್ರೇಷನ್ ಮುಂದುವರಿಸಲಿಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೀವಿ.